ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಅಧಿಗಮ್ ಪುನಃ ಪ್ರಾಪ್ತಿ ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. छठी कक्षा हिंदी ಇದೆ. 6ನೇ ತರಗತಿ ಹಿಂದಿಯಲ್ಲಿ सीखने के प्रतिफल 5 ಕಲಿಕಾ ಫಲ 5ರಲ್ಲಿ गतिविधि 3 और मूल्यांकन गतिविधि के उत्तर ಚಟುವಟಿಕೆ 3 ಮತ್ತು ಮೌಲ್ಯಮಾಪನ ಚಟುವಟಿಕೆಯಲ್ಲಿರತಕ್ಕಂತ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ 6ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಈ ವಿಡಿಯೋದ ಕಮೆಂಟ್ ಅಲ್ಲಿ ಸಹಿತ ಫಸ್ಟ್ ಆಗಿ ಪ್ಲೇಲಿಸ್ಟ್ ಲಿಂಕ್ ಅನ್ನು ಪಿನ್ ಮಾಡಿದ್ದೀನಿ. ವಿಡಿಯೋದ ಐ ಕಾರ್ಡ್ ಅಲ್ಲಿ ಸಹಿತ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನ ಸಹಿತ ಒತ್ತಿ ನೋಡಬಹುದು. ತಾವು ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ, ಇದರಿಂದ ಮುಂಬರ್ತಕ್ಕಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಶುರು ಮಾಡೋಣ. ಕಲಿಕಾ ಫಲ 5 ಚಟುವಟಿಕೆ 3 ಮತ್ತು ಮೌಲ್ಯಮಾಪನ ಚಟುವಟಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನ. ವಿದ್ಯಾರ್ಥಿಗಳೇ, ತಾವೀಗಾಗಲೇ ಏನ್ ಮಾಡಿದ್ದೀರಿ ಅಂತಂದ್ರೆ ಈ ಕಲಿಕಾ ಫಲದ ಕುರಿತು ಪರಿಚಯವನ್ನ ಹೊಂದಿದ್ದೀರಿ. ಮೈ, ತು, ಯಹ, ವಹ. ಮೈ ಅಂದ್ರೆ ನಾನು, ತು ಅಂದ್ರೆ ನೀನು, ಯಹ ಅಂದ್ರೆ ಇದು, ವಹ ಅಂದ್ರೆ ಇದು. ಈ ಒಂದು ಸರ್ವನಾಮಗಳನ್ನ ಸರಿಯಾಗಿ ಬಳಕೆ ಮಾಡೋದನ್ನ ತಾವುಗಳು ಕಲಿತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು. ಎಸ್, ಗತಿವಿಧಿ 3 ಚಟುವಟಿಕೆ 3. ಮೇರಾ, ಹಮಾರಾ, ತೇರಾ, ತುಮಾರಾ ಅಂತ ಇದೆ. ಮೇರಾ ನನ್ನ, ಹಮಾರಾ ನಮ್ಮ, ತೇರಾ ನಿನ್ನ, ತುಮಾರಾ ನಿಮ್ಮ. ನೀಚೆ ಲಿಖೆ ವಾಕ್ಯೋं को ध्यान से पढ़ो 5.9 ಅಲ್ಲಿ ಈ ಒಂದು 6 ವಾಕ್ಯಗಳನ್ನು ಏನ್ ಮಾಡಬೇಕು, ಓದ್ತಕ್ಕಂಥದ್ದಿತ್ತು. ಮೇರಾ ನಾಮ್ ಅರುಣ್ ಹೇ, तेरा नाम क्या है, मेरी बकरी घास खाती है, तेरा खरगोश गाजर खाता है, हमारा स्कूल पास है, तुम्हारा स्कूल दूर है. ಈ ವಾಕ್ಯಗಳನ್ನು ಓದಿದ್ರೆ ಸಾಕು, ಇದು ಕ್ಲಿಯರ್ ಆಯಿತು. 5.10 ಅಲ್ಲಿ ಕೋಷ್ಟಕ से उचित शब्द चुनकर खाली जगह भरो. ಈ ಕೋಷ್ಟಕದಲ್ಲಿ 2 ಶಬ್ದಗಳಿದಾವೆ, ಸರಿಯಾದ ಶಬ್ದಗಳನ್ನು ಬಳಕೆ ಮಾಡಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಮೇರಾ ಡ್ಯಾಶ್ ಭಾಯಿ ಅಂತ ಇದೆ. ಮೋಹನ್ ಮೇರಾ ಅಂತಕ್ಕಂಥದ್ದು ಬರಬೇಕಿತ್ತು. ಮೋಹನ್ ಮೇರಾ ಭಾಯಿ ಹೇ. ಡ್ಯಾಶ್ ಘರ್ ಬಡಾ ಹೇ ಅಂತ ಇದೆ. ಹಮಾರಾ ಘರ್ ಬಡಾ ಹೇ. ಡ್ಯಾಶ್ ಖರ್ಗೋಶ್ ಕೈಸಾ ಹೇ ಅಂತ ಇದೆ. ತೇರಾ ಖರ್ಗೋಶ್ ಕೈಸಾ ಹೇ ಅಂತಕ್ಕಂಥದ್ದು. ಡ್ಯಾಶ್ ಗಾಂವ್ ಕಹಾ ಹೇ ಅಂತಕ್ಕಂಥದ್ದು. ಸೊ ತುಮಾರಾ ಗಾಂವ್ ಕಹಾ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. 1ನೇದು ಮೇರಾ, 2ನೇದು ಹಮಾರಾ, 3ನೇದು ತೇರಾ, 4ನೇದು ತುಮಾರಾ. ಇನ್ನ 5.11 ಅಲ್ಲಿ ಏನಿದೆ ಅಂತಂದ್ರೆ ಶಬ್ದಕ್ಕೂ ಸಂಬಂಧಿತ ವಾಕ್ಯಾಂಶ ಜೋಡೋ ಅಂತ ಇದೆ. ಈ ಶಬ್ದಗಳಿದಾವೆ, ಅವುಗಳ ಮುಂದೆ ವಾಕ್ಯಾಂಶಗಳಿದಾವೆ, ಅವುಗಳನ್ನ ಸರಿಯಾಗಿ ತಾವು ಏನ್ ಮಾಡಬೇಕಾಗಿತ್ತು, ಜೋಡಿಸಿ ಬರೀಲಿಕ್ಕೆ ಏನ್ ಮಾಡಿದ್ದಾರೆ ಹೇಳಿದ್ದಾರೆ. ಸೊ ಡೈರೆಕ್ಟ್ ಆಗಿ ಉತ್ತರನ ಕೊಡೋಣ. ಮೇರಾ ನಾಮ್ ಅನಿಲ್ ಹೇ, ತೇರಾ ಘರ್ ಕಹಾ ಹೇ, ಹಮಾರಾ ಘರ್ ಯಹಿ ಪಾಸ್ ಮೇ ಹೇ, ತುಮಾರಾ ನಾಮ್ ಕ್ಯಾ ಹೇ, ಮೇರಿ ಕಿತಾಬ್ ಮುझे ಲೌಟ್ ದೋ, ತುಮಾರಿ ಲಡ್ಕಿ ಕಾ ನಾಮ್ ಕ್ಯಾ ಹೇ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದರೆ ಈ ವಾಕ್ಯಾಂಶಗಳನ್ನು ಸರಿಯಾಗಿರ್ತಕ್ಕಂಥ ಜೋಡಿ ಕ್ರಮ ಇತ್ತು. ಇದನ್ನು ನೋಡಿ ತಾವು ಅವುಗಳಲ್ಲಿ ಬರಿಬೇಕಿತ್ತು. ಮುಂದೆ 5.12 ಅಲ್ಲಿ ಮೇರಾ, ತೇರಾ, ಹಮಾರಾ, ತುಮಾರಾ इन शब्दों से 4 सरल वाक्य बनाओ. ಮೇರಾ, ತೇರಾ, ಹಮಾರಾ, ತುಮಾರಾ ಇವುಗಳನ್ನು ಬಳಸಿಕೊಂಡು ಸರಳ ವಾಕ್ಯಗಳನ್ನು ರಚನೆ ಮಾಡಿ ಅಂತ ಹೇಳಿದ್ದಾರೆ. ಸೊ 1ನೇದು ಮೇರಾ ಇದೆ. ಸೊ ಮೇರಾ ನಾಮ್ ರೋಹನ್ ಹೇ. तेरा ಇದೆ, तेरा नाम क्या है, हमारा ಇದೆ, हमारा घर बड़ा है, तुम्हारा, तुम्हारा घर कहाँ है. ಸೊ ಈ ತರ ತಾವು ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ವಾಕ್ಯಗಳನ್ನು ತಾವು ಸರಳವಾಗಿರ್ತಕ್ಕಂಥ ವಾಕ್ಯಗಳನ್ನು ರಚನೆಯನ್ನು ಮಾಡಬೇಕಾಗಿತ್ತು. ಮೇರಾ, ತೇರಾ, ಹಮಾರಾ, ತುಮಾರಾ. ಇನ್ನು ಮುಂದೆ ಇಷ್ಟು ಚಟುವಟಿಕೆ 3 ಮುಗಿತು. ಇನ್ನು ಮೌಲ್ಯಮಾಪನ ಚಟುವಟಿಕೆ ಪ್ರಾರಂಭ ಆಯಿತು. ಅದರಲ್ಲಿ ಅಭ್ಯಾಸ 1ರಲ್ಲಿ ಏನಿದೆ ಅಂದರೆ नीचे लिखे वाक्यों को पढ़कर पूछे गए प्रश्नों के उत्तर लिखो. ಇಲ್ಲಿ ಏನು ಮಾಡಿದ್ದಾರೆ, ವಾಕ್ಯಾಂಶಗಳಿದಾವೆ, ಇವುಗಳನ್ನು ಓದಬೇಕು, ಕೆಳಗಡೆ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. मैं गोपाल हूँ, मैं पढ़ता हूँ. मैं सरला हूँ, मैं लिखती हूँ. तू मोहन है, तू बलवान है. तुम किसान हो, तुम हल चलाते हो. आप अध्यापक हो, आप पाठ पढ़ाते हो. हम बच्चे हैं, हम खेलते हैं. मेरा नाम सविता है, सतीश मेरा भाई है. यह हमारा घर है, हमारा घर बहुत सुंदर है. यह तेरा खरगोश है, खरगोश का रंग सफ़ेद है. यह तुम्हारा कलम है, तुम्हारा कलम नीला है ಅಂತಕ್ಕಂಥದ್ದು ಬರೀ ವಾಕ್ಯಗಳನ್ನು ಓದೋದಿತ್ತು. ಓದಿದ ಮೇಲೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ಇನ್ನು ಪ್ರಶ್ನೆಗಳಿದಾವೆ.
रिक्त स्थान में उचित शब्द भरकर वाक्यों को पूर्ण रूप से लिखो. ಇಲ್ಲಿ ಏನು ಮಾಡಿದ್ದಾರೆ, ಉಚಿತವಾಗಿರ್ತಕ್ಕಂಥ ಶಬ್ದಗಳನ್ನು ತುಂಬಿ ವಾಕ್ಯಗಳನ್ನು ಪೂರ್ಣ ಮಾಡಲಿಕ್ಕೆ ಹೇಳಿದ್ರು. ಮೈ ಗೋಪಾಲ್ ಹೂ ಅಂತ ಇದೆ. ಸೊ ಇಲ್ಲಿ ನೋಡೋಣ, ಮೈ ಗೋಪಾಲ್ ಹೂ ಅಂತ ಇದೆ. ಇಲ್ಲಿ ಏನು ಬಿಟ್ಟಿದ್ದಾರೆ, ಮೈ ಅಂತಕ್ಕಂಥದ್ದು ಬಿಟ್ಟಿದ್ದಾರೆ. ಸೊ ಇಲ್ಲಿ ಮೈ ಅಂತಕ್ಕಂಥದ್ದನ್ನು ಬರಿಬೇಕಿತ್ತು. ಮೇರಾ ನಾಮ್ ಸವಿತಾ ಹೇ, ಸತೀಶ್ ಡ್ಯಾಶ್ ಭಾಯಿ ಅಂತ ಇದೆ. ಸೊ ಇಲ್ಲಿ ಮತ್ತು ಸವಿತಾ ಅಂತಕ್ಕಂಥದ್ದು ವಾಕ್ಯ, ಸತೀಶ್ ಏನಿತ್ತದು ಮೇರಾ ಭಾಯಿ, ಮೇರಾ ಅಂತಕ್ಕಂಥದ್ದು ತುಂಬಬೇಕಿತ್ತು. ಮೂರನೇದು आप अध्यापक हो पाठ पढ़ाते हो ಅಂತ ಇದೆ. ಸೊ आप अध्यापक हो, ಎಸ್ ಉತ್ತರ ಬಂದ್ಬಿಟ್ಟು ಆಪ್ ಅಂತಕ್ಕಂಥದ್ದು ತುಂಬಬೇಕಿತ್ತು. ಸೊ ಇದೇ ತರನಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳಿದ್ದಾವೆ. ಸೊ ರೈಟ್ ಆನ್ಸರ್ ಮೈ ಗೋಪಾಲ್ ಹೂ, मैं पाठ पढ़ाता हूँ, मेरा नाम सविता है, सतीश मेरा भाई है, आप अध्यापक हो, आप पाठ पढ़ाते हो, यह हमारा घर है, हमारा घर बहुत सुंदर है, यह तुम्हारा कलम है, तुम्हारा कलम नीला है. ಈ ರೌಂಡ್ ಹಾಕಿರ್ತಕ್ಕಂಥ, ವೃತ್ತ ಹಾಕಿರ್ತಕ್ಕಂಥ ಶಬ್ದಗಳನ್ನು ಆ ಬಿಟ್ಟ ಸ್ಥಳಗಳಲ್ಲಿ ತುಂಬಬೇಕಿತ್ತು. ಮುಂದೆ S2ರಲ್ಲಿ ನೀಚೆ ದಿಯೇ ಗಯೇ ವಾಕ್ಯೋं को जोड़कर लिखो. ಇಲ್ಲಿ ಏನು ಮಾಡಿದ್ದಾರೆ, ವಾಕ್ಯಾಂಶಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಹೊಂದಿಸಿ ಬರೆಯಿರಿ. मैं सरला हूँ, तू बलवान है, तू मोहन है, मैं लिखती हूँ, हम बच्चे हैं, नीला है, तुम्हारा कलम है, हम खेलते हैं ಅಂತಕ್ಕಂಥ ವಾಕ್ಯಗಳಿತ್ತು. ಬಟ್ ವಾಕ್ಯದಲ್ಲಿರ್ತಕ್ಕಂಥ ಸರಿಯಾದ ಉತ್ತರಗಳನ್ನು ನೋಡೋದಾದ್ರೆ, ಮೈ ಸರ್ಲಾ ಹೂ, ಮೈ ಲಿಖ್ತಿ ಹೂ, ತೂ ಮೋಹನ್ ಹೇ, ತೂ ಬಲ್ವಾನ್ ಹೇ, ಹಮ್ ಬಚ್ಚೆ ಹೈ, ಹಮ್ ಖೇಲತೆ ಹೈ, ತುಮಾರಾ ಕಲಂ ಹೇ, ನೀಲಾ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇಷ್ಟೇ ಇತ್ತು ಈ ಒಂದು ಕಲಿಕಾ ಹಾಳೆಗಳಲ್ಲಿ. ಸೊ ಇಲ್ಲಿಗೆ ನಾವುಗಳು 6ನೇ ತರಗತಿಯಲ್ಲಿ 5ನೇ ಕಲಿಕಾ ಫಲದಲ್ಲಿರ್ತಕ್ಕಂಥ ಚಟುವಟಿಕೆ 3 ಮತ್ತು ಮೌಲ್ಯಮಾಪನ ಚಟುವಟಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಾಯಿತು. ಇಲ್ಲಿಗೆ ಕಲಿಕಾ ಫಲ ಮುಗೀತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಲಿಕಾಫಲ 6ರೊಂದಿಗೆ ಭೇಟಿಯಾಗ್ತೀನಿ. ಸೊ ದಯಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ಏನಾದರೂ ಸಂದೇಹಗಳಿದ್ದರೆ ದಯಮಾಡಿ ಕಮೆಂಟ್